ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಮಾಮ್ಸ್ ಹೊರಡಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಸೆಪ್ಟೆಂಬರ್ 26 ಗುರುವಾರ ನಮ್ಮ ಮನೆಯವರು ಅಂದರೆ ನಮ್ಮ ಪತಿರಾಯರ ಬರ್ತ್ಡೇ ಇತ್ತು. ಅದಕ್ಕೋಸ್ಕರ ನಾವು ಏನಾದ್ರು ಸ್ವಲ್ಪ ಸ್ಪೆಷಲ್ ಏನಾದ್ರು ಮಾಡೋಣ ಅಂತ ಐಡಿಯಾ ಬಂತು. ಓಕೆ, ಅವರು ಬೆಳಿಗ್ಗೆ ಆ್ಯಸ್ ಯೂಶಲ್ ಆಗಿ ಆಫೀಸಿಗೆ ಹೋಗಿದ್ದರು. ನಾನು ಅವ್ರು ಹೋದ್ಮೇಲೆ ಅವ್ರು ಬರೋಷ್ಟೊತ್ತಿಗೆ ಏನಾದ್ರು ಸರ್ಪ್ರೈಸ್ ಕೊಡಬೇಕು, ಅವ್ರಿಗೆ ಗೊತ್ತಿರೋದಾಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ತುಂಬ ಗ್ರ್ಯಾಂಡು ಅಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ನನಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಒಂದು ಸಣ್ಣದು ಚಿಕ್ಕದಾಗಿ ಒಂದು ಪಾರ್ಟಿ ಟೈಪ್ ಮಾಡಿದ್ವಿ. ಸಣ್ಣದು ಒಂದು ಚಿಕ್ಕ ಕೇಕು ಮತ್ತು ಫ್ಲವರ್ಸಿಂದ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೆ. ಈಗ ಎಂಟ್ರಿ ತೊಗೊಳ್ತಿದ್ದಾರೆ ನೋಡಿ, ಬರ್ತ್ಡೇ ಬಾಯ್ ಬರ್ತಾರೆ ಒಳಗಡೆ. ಮೊದಲೇ ಬಂದಿದ್ದರು, ಬಟ್ ಅವ್ರಿಗೆ ಹಾಲಲ್ಲಿ ಬರೋಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ನಾನು ಆಚೆ ಕಡೆಯಿಂದ ಬಂದು ಅಲ್ಲೇ ಫ್ರೆಶ್ ಆಗಿ 4:15 ಬರಬೇಕಂತ ಹೇಳಿದ್ದೆ. ಆಯಿತು ಅಂತಂದು ಅವರು ಕರೆಯೋ ಮಟ್ಟ ಬರಲಿಲ್ಲ. ಆಮೇಲೆ ಒಳಗಡೆ ಬಂದರು. ಅವ್ರಿಗೂ ಖುಷಿ ಆಯಿತು ನೋಡಿ, ಏನೋ ಮಾಡಿದಾಳೆ ನನ್ನ ಹೆಂಡ್ತಿ ಅಂತ. ಅವ್ರಿಗೆ ಐಡಿಯಾನೇ ಇರಲಿಲ್ಲ ಈ ರೀತಿ ಮಾಡ್ತಾಳೆ ಅಂತ. ನಾನೇ ಪ್ರತಿದಿನ ನಮ್ದು ಇರುತ್ತೆ ಈ ಒನ್ ಡೇ ಎಲ್ಲ ಏನಾದ್ರು ಸ್ವಲ್ಪ ಸ್ಪೆಷಲ್, ಅವ್ರಿಗೂ ಸ್ವಲ್ಪ ಬರ್ತ್ಡೇ ಸ್ಪೆಷಲ್ ಫೀಲ್ ಆಗಲಿ, ಖುಷಿ ಆಗಲಿ. ಈಗ ನಾವು ಫ್ಯಾಮ್ಲಿ ಎಲ್ಲ ಬಿಟ್ಟು ಇಷ್ಟು ದೂರ ಇದ್ದೀವಿ, ಅವ್ರಿಗೂ ಸ್ವಲ್ಪ ಏನಾದ್ರು ಬರ್ಡೇ ದಿನ ಚೆನ್ನಾಗಿ ಅನ್ನಿಸ್ಲಿ ಅಂದ್ಕೊಂಡು ಸ್ವಲ್ಪ ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ದೆ. ಕೇಕ್ನೇ ನೋಡಿ, ನಾನು ಹಬಿ ಅಂತ ಹಾಕಿದರೆ ಅವನು ಇನ್ನೊಂದೇನೋ ಹಾಕಿದ್ದಾರೆ. ನಂಗೆ ತೋರಿಸಿನಿಲ್ಲ ಅವರು ಹಾಕಿದ ಮೇಲೆ. ಪ್ಯಾಕ್ ಮಾಡಿದರು, ನನಗೂ ನೋಡೋಕ್ಕೆ ಲಕ್ಷಣ ಇಲ್ಲ. ಇವಳು ನನ್ನ ಮಗಳು ಕರ್ಕೊಂಡು ಹೋಗಿದ್ನಲ್ಲ, ಅವಳು ಕಿರಿಕಿರಿ ಮಾಡ್ತಾಯಿದ್ಲು. ಪ್ಯಾಕ್ ಎಲ್ಲ ಮಾಡಿಕೊಟ್ಲು. ಪ್ಯಾಕ್ ಮಾಡಬೇಕಾದ್ರೆ ಅನ್ನಿಸ್ತು ನನಗೆ ಅವ್ರಿಗೆ ಸ್ಪೆಲ್ಲಿಂಗ್ ಸತೆ ಹೇಳಿದ್ದೆ, ಬಟ್ ಅವರು ಬಿ ಹಾಕೋ ಜಾಗದಲ್ಲಿ ವಿ ಹಾಕಿದ್ರು. ಅದನ್ನು ಬಿ ಮಾಡೋಕ್ಕೆ ಹೋದ್ವಿ, ಬಟ್ ಆಗಲಿಲ್ಲ. ಓಕೆ, ತೊಗೊಂಡು ಬಂದಾಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಇದ್ದಿದ್ದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಅದು ಹಬಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿದೆ ನಾನು. ಓಕೆ, ಕೇಕ್ ಕಟ್ ಆಯಿತು. ಇವಾಗ ನನ್ನ ಮಗಳು ನೋಡ್ರಿ, ಅವ್ರ ಅಪ್ಪಾಜಿ ಬರ್ಡೇ ಇದ್ದರು, ಅವಳ ಬರ್ಡೇ ಅನ್ನೋರ್ಗೈತಿ ಕೇಕ್ ಕಟ್ ಮಾಡ್ತಿದ್ದಾಳೆ. ಕೇಕ್ ತಂದಾಗಿಂದ ಕೇಕ್ ಎಲ್ಲೈತಿ ಅಂತ ಅವಳಿಗೆ ಖುಷಿನೋ ಖುಷಿ. ವಿಶ್ ಮಾತ್ರ ಮಾಡಿಲ್ಲ ಅವ್ರ ಅಪ್ಪಾಜಿಗೆ. ಬೇರೆ ದಿನ ಎಲ್ಲ ವಿಶ್ ಮಾಡ್ತಾಳೆ ಬರ್ತಡೇದ್ದು. ಇವತ್ತು ವಿಶ್ ಮಾಡಂದ್ರೆ ಒಂಥರ ನಾಚ್ಕೊಂಡಂಗೆ ಮಾಡತ್ತಿದ್ಲು. ಈಗ ಬರ್ತಡೇ ಕೇಕ್ ಕಟ್ಟಿಂಗ್ ಆದಮೇಲೆ ಕೇಕ್ ತಿನ್ನಿಸ್ತಿದ್ವಿ. ನಾವು ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಫ್ಯಾಮ್ಲಿ, 2 ಫ್ಯಾಮ್ಲಿಯವ್ರು ಸೇರಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತು. ಒಂಥರ ಸಿಂಪಲ್ಲಾಗಿ ಸ್ವಲ್ಪ ಡಿಫ್ರೆಂಟ್ ಫೀಲ್ ಅನ್ನಿಸ್ತು. ಬರ್ಡೇ ಇದೆಲ್ಲ, ಬರ್ಡೇಗೆ ಏನಾದ್ರು ಸ್ಪೆಷಲ್ ಫೀಲ್ ಇರಲಿ ಅಂತ ಪೂರ ಹಾಲೆಲ್ಲ ಫ್ಲವರಿಂದ ಡೆಕೋರೇಷನ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಅಂದ್ಕೊಂಡು ತೊಗೊಂಡು ಬಂದಿದ್ದೆ. ಫ್ಲವರ್ಸು ತಗೊಂಡು ಬಂದಿದ್ದೆ, ಬಟ್ ಅಷ್ಟು ಪೂರ ಮಾಡೋಕ್ಕಾಗಿಲ್ಲ. ಅಂದರೆ ಊಟಕ್ಕೆ ಅಡುಗೆ ಎಲ್ಲ ಮಾಡಿ ಅದನ್ನು ಮಾಡಬೇಕಂದ್ರೆ ಟೈಮ್ ಆಗಿಬಿಡ್ತು. ಮತ್ತು ಅಷ್ಟೇ ಸಿಂಪಲ್ಲಾಗಿ ಮಾಡಿದೆ. ಊಟಕ್ಕೆ ಬಂದುಬಿಟ್ಟು ಪಾಲಕ್ ಪಲಾವ್ ಮತ್ತು ಶಾವ್ಗೆ ಪಾಯಸ ಮಾಡಿದ್ದೆ. ಕೇಕು ಇರುತ್ತೆ ಸ್ವೀಟು, ಅದಕ್ಕೆ ಶಾವ್ಗೆ ಪಾಯಸ ಸಿಂಪಲ್ಲಾಗಿ ಮತ್ತು ಪಾಲಕ್ ಪಲಾವ್ ಒಂದು ಮಾಡಿದ್ದೆ. ಚೆನ್ನಾಗಾಗಿತ್ತು. ಕೇಕೆಲ್ಲ ಕಟ್ ಮಾಡಿ ಆಮೇಲೆ ಊಟ ಎಲ್ಲ ಮಾಡಿದ್ವಿ ಎಲ್ಲರೂ ಸೇರಿ. ಅವರಿಗೆ, ನಮ್ಮ ಮನೆಯವ್ರಿಗೆ ಅಂದರೆ ಈ ರೀತಿ ಕೇಕೆಲ್ಲ ಕಟ್ ಮಾಡೋದು ಇಷ್ಟ ಆಗಲ್ಲ. ಬಟ್ ಆದರೂ ನಾನು ಇರಲಿ ವರ್ಷದಲ್ಲಿ ಒಂದಿನ ಎಲ್ಲ ಮಾಡಿ ಅಂತ ಹೇಳಿದೆ. ನನ್ನ ಬರ್ಡೇಗೆ ಯಾವಾಗಲೂ ಕೇಕ್ ತೊಗೊಂಡು ಬರ್ತಾರೆ. ಅವ್ರ ಬರ್ಡೇಗೆ ನಾರ್ಮಲಿ ಒಮ್ಮೆನೂ ಈ ರೀತಿ ಇಲ್ಲ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ. ಬಿಫೋರ್ ಮ್ಯಾರೇಜ್ ಮಾಡಿದ್ದೆ, ಬಟ್ ಆಮೇಲೆ ಕರೆಕ್ಟಾಗಿ ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಹೆಂಗಂದ್ರು ಮಾಡೋಕ್ಕೆ ಅವಕಾಶ ಇತ್ತು, ಮಾಡಿದ್ರಾಯ್ತು ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡಿದ್ದೆ.
ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ಕೂಡ ಬರುತ್ತೆ. ತುಂಬ ಸಪೋರ್ಟ್ ಮಾಡ್ತಿದ್ದೀರ ಎಲ್ಲರೂ, ಖುಷಿ ಆಗ್ತಾಯಿದೆ. ಈಗ ಎಲ್ಲರೂ ಸೇರಿ ಫೋಟೋ ಸೆಕ್ಷನ್ ನಡೀತಾ ಇದೆ. ಹೇಗನ್ನಿಸ್ತು ನಿಮಗೆ ಈ ಸಿಂಪಲ್ ಬರ್ತ್ಡೇ ಪಾರ್ಟಿ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಡೆಕೋರೇಷನ್ನು, ಕ್ಯಾಂಡಲ್ಸ್ ಎಲ್ಲ ಇದಾದ ಮೇಲೆ ಈ ರೀತಿ ಇತ್ತು. ಬಟ್ ಎಲ್ಲ ರೆಡಿ ಆದಮೇಲೆ ಮತ್ತೆ ರಿಟರ್ನ್ ತೆಗಿಯೋಕ್ಕೆ ಬೇಜಾರು. ಈಗ ಊಟ ಸ್ಟಾರ್ಟ್ ಆಗಿದೆ. ವಿಡಿಯೋ ಮಾಡ್ತಿದ್ದೀನಿ, ಅದನ್ನು ಅಂದರೆ ಆ ಊಟದ ಆಮೇಲೆ ತಗೊಂಡ್ರಾಯ್ತು ಅಂತಂದು ಏನು ಮಾಡಿದೆ ಅಂತ ಅದನ್ನು ತೋರ್ಸೋಕ್ಕೆ ಆಗಿಲ್ಲ. ನಾರ್ಮಲಿ ಹಂಗೆ ಬಂದಿದೆ ವಿಡಿಯೋ. ಅದೇ ಹೇಳಿದ್ನಲ್ಲ, ಶಾವಿಗೆ ಪಾಯಸ ಮತ್ತು ಪಾಲಕ್ ಪಲಾವ್ ಮಾಡಿದ್ದೆ ಸಿಂಪಲ್ಲಾಗಿ. ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ವಡಾ ರೆಸಿಪಿ ಲಾಸ್ಟ್ ವಿಡಿಯೋ ಹಾಕಿದ್ದೆ, ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಥ್ಯಾಂಕ್ ಯು.